ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು. ನಿನ್ನೆ ನನಗೆ ಸಾಧನಾ ಮಹಿಳಾ ಸಂಘದವರು 11 ಗಂಟೆನಲ್ಲಿ ನಮ್ಮ ಆಫೀಸಿಗೆ ಬಂದು ಶಿರಾ ತಾಲೂಕು ಗಾಣದ ಹುಣಸೆ ಗ್ರಾಮದಲ್ಲಿ ಒಂದು ವೇದಸ್ಥ ನಿರಾಶ್ರಿತರ ಆಶ್ರಮ ಮನೆ ಅನ್ನೋದನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ವ್ಯವಸ್ಥೆ ಚೆನ್ನಾಗಿಲ್ಲ. ಗಂಡಸರು ಹೆಂಗಸರು ಎಲ್ರಿಗೂ ಕೂಡ ಒಂದೇ ಕಡೆ ಇಟ್ಟಿದ್ದಾರೆ. ಯಾವ ವ್ಯವಸ್ಥೆನೂ ಅವ್ರಿಗೆ ಚೆನ್ನಾಗಿಲ್ಲ ಅಂತ ನನಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಆ ಕಂಪ್ಲೇಂಟ್ ಮೇಲೆ ನಾನು ಬಂದು ವಿಸಿಟ್ ಮಾಡ್ತೀನಿ. ನಿನ್ನೆನೆ 4:15ನಲ್ಲಿ ಬಂದು ವಿಸಿಟ್ ಮಾಡಿದಾಗ ಒಂದು ಸೆಡ್ ತರ ಇದೆ. ಆ ಸೆಡ್ ಒಳಗಡೆ ಏನು ಹೆಂಗಸರು ಗಂಡಸರು ಎಲ್ಲರೂ ಕೂಡ ಟೋಟಲ್ ಎಲ್ಲ 64 ಜನ 43 ಜನ ಗಂಡಸರು 21 ಜನ ಹೆಂಗಸರು ಇದ್ದಾರೆ. ಅವರೆಲ್ಲರೂ ಒಂದೇ ಕಡೆ ಇದ್ದಾರೆ. ಯಾವ ಮೂಲಭೂತ ಸೌಕರ್ಯ ಕೂಡ ಇಲ್ಲ. ಗಾಳಿ ಬೆಳಕು ನೀರು ಏನೂ ಇಲ್ಲ. ಅವರನ್ನ ಮಾತಾಡಿಸಿದಾಗ ನಮ್ಮನ್ನೆಲ್ಲರನ್ನು ಬಲವಂತವಾಗಿ ನಾವೆಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲಿ, ರೈಲ್ವೆ ಸ್ಟೇಷನ್ ನಲ್ಲಿ ತರಕಾರಿ ತಗೊಳಕಂತ ಬಂದಾಗ, ಇಂಥ ಕಡೆ ಎಲ್ಲ ಇದ್ದಾಗ ಬಲವಂತವಾಗಿ ನಮ್ಮನ್ನ ಗೀತಮ್ಮ ಅನ್ನೋರು ಅವರ ವ್ಯಾನಿಗೆ ಹತ್ತಿಸ್ಕೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ. ನಮ್ಮನ್ನ ಆಚೆ ಹೋಗಕ್ ಬಿಡ್ತಾ ಇಲ್ಲ. ನಾವು ಇದ್ರ ಒಳಗಡೆನೆ ಓಡಾಡ್ಬೇಕು ಅಂತ ಹೇಳಿದ್ದಾರೆ. ನಾನು ಹೋದಾಗ ಕೂಡ ಕ್ಲೋಸ್ ಆಗಿತ್ತು. ಅದು ಸೆಡ್ ಆಚೆ ಒಂದು ಡೋರ್ ಇದೆ, ಅದನ್ನ ಕ್ಲೋಸ್ ಮಾಡಿರ್ತಾರೆ ಯಾವಾಗ್ಲೂ. ನಾನು ಓಪನ್ ಮಾಡಿಸಿ ಒಳಗಡೆ ಹೋಗಿದ್ದು. ತುಂಬಾ ಜನ ತುಂಬಾ ಗೋಳಾಡಿದ್ರು, ನಮ್ಮನ್ನ ಆಚೆ ಕಳಿಸ್ಕೊಡಿ, ನಮ್ಮನ್ನ ಆಚೆ ಕಳಿಸಿ ಅಂದ್ರೆ ಸಾಕು, ನಮ್ಮನ್ನ ಹೊಡೆಯೋದು ಬಡಿಯೋದು ಮಾಡ್ತಾರೆ, ನಮ್ಗೆ ಇಲ್ಲಿ ಯಾವ್ದು ಸೌಕರ್ಯ ಕೊಡ್ತಾ ಇಲ್ಲ ಅಂತ. ಅಲ್ಲಿ ಎಷ್ಟೋ ಜನ ಪೇಷಂಟ್ಸ್ ಇದ್ರು, ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟು ಮೆಡಿಸನ್ನು ಯಾವುದು ಕೂಡ ಕೊಟ್ಟಿರೋದು ನನಗೆ ಅಲ್ಲಿ ಕಾಣಿಸ್ಲಿಲ್ಲ. ಸೊ ತಕ್ಷಣ ನಾನು ತಹಶೀಲ್ದಾರು, ಇನ್ಸ್ಪೆಕ್ಟ್ರು, ನಮ್ಮ ಸಿರಾ CDPO ಅವರು, ಸೋಷಿಯಲ್ ವೆಲ್ಫೇರ್ AD ಅವರು, PDO ಅವರು, ಅವರೆಲ್ಲರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರೆಲ್ಲರೂ ತಕ್ಷಣ ಬರ್ತಾರೆ. ಎಲ್ಲರೂ ಸಹಯೋಗದೊಂದಿಗೆ ನಾವು ಅಷ್ಟು ಜನನು ನಿನ್ನೆ ರಾತ್ರಿನೇ ಇದು ಕೋರದಲ್ಲಿರುವಂತಹ ನಿರಾಶ್ರಿತರ ಪುನರ್ವಸತಿ ಕೇಂದ್ರಕ್ಕೆ ಅವ್ರನ್ನ ಎಲ್ಲರನ್ನು ಶಿಫ್ಟ್ ಮಾಡಿದೀವಿ. ನೆಕ್ಸ್ಟ್ ಇವಾಗ ನಾವು ಆ ಗೀತಮ್ಮ ಅಂತ ಏನು ಆಶ್ರಮ ನಡೆಸ್ತಿದ್ರಲ್ಲ ಅವ್ರ ಮೇಲೆ ನಾನು ಕಂಪ್ಲೇಂಟ್ ಮಾಡಿದೀನಿ. FIR ಕೂಡ ಆಗಿದೆ ಸಿರಾ ಟೌನ್ ಸ್ಟೇಷನ್ ನಲ್ಲಿ. ನೆಕ್ಸ್ಟ್ ಏನು ಇದ್ರ ಬಗ್ಗೆ ತನಿಖೆ ನಡೆಯುತ್ತೆ. 64 ಜನ ಇದ್ರು, 43 ಜನ ಗಂಡಸರು, 21 ಜನ ಹೆಂಗಸರು. ಸರಿಯಾಗಿ ಗೊತ್ತಿಲ್ಲ, ಮಾಹಿತಿ ಇಲ್ಲ ನಮ್ಗೆ ಅದು ಯಾರ್ಯಾರು ಇದಾರೆ ಅಂತ. ಈಗ ನಾವು ನೋಡ್ತೇವೆ. ಯಾರು ಕರ್ಕೊಂಡ್ ಬಂದಿದ್ದು ನಿಮಗೆ? ಇದ್ರೆ ಮೇಡಮ್ ಅವರು ಶಿರಾ ಕೊಡ್ತೀವಿ ಬಾ ಅಂತ ಹೇಳಿ ಫ್ರೀಯಾಗಿ ಅಂತ ಹೇಳಿ ಒಂದು 12 ಗಂಟೆಗೆ ಕೂಡಿ ಹಾಕ್ಯಾರ. ಇವತ್ತು ಹೊರಗೆ ಬಿಟ್ಟಾರೆ. 4 ತಿಂಗಳಾಯ್ತು. ನಿಮ್ಮ ಮನೆ ಮಕ್ಕಳೆಲ್ಲ ಇದಾರ? ಹೆಂಡತಿ ಮಕ್ಕಳು ಎಲ್ಲ. ಎಷ್ಟು ದಿನ ಬಂದಿಲ್ಲ? 4 ತಿಂಗಳು. ಇವತ್ತೇ ಹೊರಗೆ ಬಂದಿರೋದು. ಬಳ್ಳಾರಿ ಜೈಲಿನಾಗಿ ತಪ್ಪಿಸ್ಕೊಂಡ್ ಬರ್ಬೋದು, ಇಲ್ಲಿ ಹೋಗಕ್ಕಾಗಲ್ಲ ಹೇಳ್ತಾರೆ. ಹೊಡಿಯಾರ? ನೋಡ ಎಲ್ಲ ನೀವು ಹೆಂಗ್ ಬಂದ? ನಾವು ಅಲ್ಲಿ ಸಿರಾದ ಹತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಇದ್ವಿ. ಇವ್ರು ಮೇಡಮ್ ಅವ್ರು ಕರ್ಕೊಂಡ್ಬಂದ್ರು. ಯಾವಾಗ? ಅವೆಲ್ಲ ಬಂದು 3 ತಿಂಗಳು. 3 ತಿಂಗಳಿಂದ. ಮಕ್ಕಳೆಲ್ಲ ಇದಾರ? ಇದ್ದಾರೆ, ಮೊಮ್ಮಕ್ಕಳು ಇದ್ದಾರೆ. ಮಗಳದೊಂದು ಮಗ ಐತೆ, ಮಗಳು ಸತ್ತೋಯ್ತು, ಮೊಮ್ಮಗ ಇದೆ. ಏನು ಹೆಸರು ಇದು? ಅನ್ಸೂಯ. ಯಾವ ಊರಿಂದ? ಸೀನಹಳ್ಳಿ, ಮಧುಗಿರಿ ಹತ್ರ. ಎಲ್ಲರಿಗೂ ನಮಸ್ಕಾರ. ಈ ಗಾಣದ ಹುಣಸೆಗೆ ಸಂಬಂಧಪಟ್ಟಂತೆ ನಿರಾಶ್ರಿತರ ಶಿಬಿರ ಏನಿದೆ, ಆಶ್ರಮ ಏನಿದೆ, ಅಲ್ಲಿ ಬಲವಂತವಾಗಿ ನಿರಾಶ್ರಿತರನ್ನು ಕರ್ಕೊಬಂದು ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಅವರಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಸಹ ಒದಗಿಸದೆ ಇವ್ರನ್ನ ಬಲವಂತವಾಗಿ ಇಲ್ಲಿ ಕೂಡಾಕಿದ್ದಾರೆ. ಬಲವಂತವಾಗಿ ಇವ್ರನ್ನ ಇಲ್ಲೇ ಇಟ್ಟಿದ್ದಾರೆ ಅನ್ನೋದು ಒಂದು ದೂರ ಆಧಾರಿತ ಮೇಲೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರು ಹಾಗೂ ನಮ್ಮ CDPO ಅವರು, ಪೊಲೀಸ್ ಅವರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎಲ್ಲರೂ ಸೇರಿ, ನಾವು ಎಲ್ಲ ಸೇರಿ ಇಲ್ಲಿ ಮಧ್ಯಾಹ್ನದಿಂದ ಸುಮಾರು ತನಿಖೆ ಮಾಡಿದಾಗ ಎಲ್ಲ ಬೆಳಕಿಗೆ ಬಂದ ಅಂಶ ಏನಂತಂದರೆ, ಈಗ ಇವರು ತಮ್ಮ ಮನೆಗೆ ವಾಪಸ್ ಹೋಗೋಕ್ಕೆ ಎಲ್ಲರೂ ತಮ್ಮ ಸಹಮತನ ವ್ಯಕ್ತಪಡಿಸಿರೋದ್ರಿಂದ ನಾವು ಈಗ ನಿರಾಶ್ರಿತರ ಪುನರ್ವಸತಿ ಶಿಬಿರಕ್ಕೆ ತುಮಕೂರಿಗೆ ಇವನ್ನ ಸ್ಥಳಾಂತರ ಮಾಡಿಬಿಟ್ಟು ಅಲ್ಲಿಂದ ಅವರವರ ಸ್ವಂತ ಊರಿಗೆ ಸ್ಥಳಕ್ಕೆ ಕಳಿಸೋಂಥ ಏರ್ಪಾಡನ್ನು ಇಲಾಖೆ ಅವರು ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಸಾಧನಾ ಮಹಿಳಾ ಸಂಘ ಅಲ್ವಾ, ಅವರು ಕೊಟ್ಟಿರೋಂಥ ದೂರನ್ನು ಆಧರಿಸಿ ನಾವು ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ತಗೋಬೇಕು, ಈ ವೃದ್ಧಾಶ್ರಮ ಅನಾಥಾಶ್ರಮ ನಡೆಸ್ತಿದ್ರು ಅವ್ರ ಮೇಲೆ ಅನ್ನೋದನ್ನು ನಾವು ಇಲಾಖೆ ಹಂತದಲ್ಲಿ ಮೇಲಾಧಿಕಾರಿಗಳು ತಿಳಿಸ್ಬಿಟ್ಟು ಅದನ್ನು ಕ್ರಮ ತಗೊತೀವಿ. ಈ ಸ್ಥಳೀಯರು ಹೇಳೋದ ಪ್ರಕಾರ ಸುಮಾರು ನಾನು ಬಂದು ಆದಮೇಲೂ ಕೆಲವರು ಮೌಖಿಕವಾಗಿ ನಮಗೆ ಈ ಥರ ಹಿಂಗಂತ ತಿಳಿಸಿದ್ರೆ ಹೊರತು ಯಾರೂ ನಮಗೆ
ಲಿಖಿತವಾಗಿ ದೂರು ಕೊಟ್ಟಿರಲಿಲ್ಲ. ಯಾರಾದರೂ ದೂರು ಕೊಟ್ಟರೆ ಕಾನೂನಾತ್ಮಕವಾಗಿ ನಾವು ಕ್ರಮ ತಗೊಂಡು ಅವರಿಗೆ ಯಾವ ರೀತಿ ಸೌಲಭ್ಯ ಒದಗಿಸ್ಬೇಕು ಅದನ್ನು ನಾವು ಒದಗಿಸೋಕ್ಕೆ ನಾವು ಕ್ರಮ ತೊಗೊತಿದ್ವಿ. ಯಾರೂ ಸಹ ನಮಗೆ ಲಿಖಿತವಾಗಿ ದೂರು ಕೊಟ್ಟಿರಲಿಲ್ಲ. ಸುಮಾರು 1-2 ವರ್ಷದಿಂದ ಇಲ್ಲಿ ನಡೀತಿದೆ ಅಂತ ಇಲ್ಲಿ ಸ್ಥಳೀಯರೆಲ್ಲ ಹೇಳ್ತಿದ್ದಾರೆ. ಅದನ್ನು ನಾವು ತನಿಖೆಯಲ್ಲಿ ಅದು ಬೆಳಕಿಗೆ ಬರಬೇಕಾಗುತ್ತೆ, ಯಾವ ಸತ್ಯಾಂಶ ಏನು ಅನ್ನೋದು ತನಿಖೆ ನಡೆದಾದಮೇಲೆ ಅದು ಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ಇವ್ರನ್ನ ನಾವು ಎಲ್ಲನೂ ರಕ್ಷಣೆ ಮಾಡಿಬಿಟ್ಟು ನಿರಾಶ್ರಿತರ ಪುನರ್ವಸತಿ ಶಿಬಿರಕ್ಕೆ ಕಳಿಸ್ಬಿಟ್ಟು ಅಲ್ಲಿದ್ದ ಅವರವರು ತಮ್ಮ ವಾಸ ಸ್ಥಳ ಏನಿದೆ ಅಲ್ಲಿಗೆ ಇಚ್ಛೆಪಟ್ಟಲ್ಲಿ ಅವರಿಗೆ ಕಳಿಸೋಂಥ ಏರ್ಪಾಡುಗಳನ್ನು ಇಲಾಖೆಯಿಂದ ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ ತುಮಕೂರು ನಿರಾಶ್ರಿತ ಶಿಬಿರದಿಂದ ಒಂದು ಮಿನಿ ಬಸ್ ಬಂದಿದೆ, KSRTCಯಿಂದನೂ ಒಂದು ಬಸ್ ಬಂದಿದೆ. ನಾವು ಇವ್ರಿಗೇನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿ ಇವತ್ತೇ ತಕ್ಷಣದಿಂದಲೇ ಇವನ್ನ ಎಲ್ಲ ತುಮಕೂರು ನಿರಾಶ್ರಿತ ಶಿಬಿರಕ್ಕೆ ನಾವು ಕಳಿಸೋ ಅಂಥ ವ್ಯವಸ್ಥೆ ಮಾಡ್ತೀವಿ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ನಾನೊಂದು ಮಾತು ಹೇಳ್ತೀನಿ ಕೇಳಿ, ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ.